ಆಕೆಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಆದರೆ ಮಗನೇ ಕಣ್ಣಾಗಿದ್ದ. ತಂಗಿಗೆ ಮದುವೆ ಮಾಡಿ ಹೊಸ ಮನೆ ಕಟ್ಟೋ ಕನಸು ಕಂಡಿದ್ದ. ಆದರೆ ರಾಕ್ಷಸ ರೂಪದಲ್ಲಿ ಬಂದ ಅದೊಂದು ಕಾರು ಈ ಕನಸನ್ನೆಲ್ಲ ನುಚ್ಚು ನೂರು ಮಾಡಿದೆ. ಆ ಒಂದು ಆಕ್ಸಿಡೆಂಟ್ ಇಡೀ ಕುಟುಂಬವನ್ನ ಕತ್ತಲಲ್ಲಿ ಮುಳುಗಿಸಿದೆ. ತುಂಬಾ ಪಶ್ಚಾತ್ತಾಪ ಆಗ್ತದೆ. ಒಬ್ಬೇ ಮಗ ಈ ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ಮಗ, ದುಡಿತಾದಂಥ ಮಗ, ತಾಯಿಗೆ ಕಣ್ಣು ಕಾಣಲ್ಲ, ತಂಗಿಗೆ ಇನ್ನೂ ಮದುವೆ ಮಾಡಿಲ್ಲ. ಮುಂದೆ ಅವ್ರ ಜೀವನ ಹೆಂಗೆ? ಅಪ್ಪನದ್ದು ಕೂಲಿ ಕೆಲಸ, ಮಗನೇ ಹೊತ್ತಿದ್ದ ಜವಾಬ್ದಾರಿ. ಕಣ್ಣಿಲ್ಲದ ಅಮ್ಮನಿಗೆ ಬೆಳಕಾಗಿದ್ದ ಗಗನ್ ಗೋಳಾಡ್ತಾ ಇದ್ದಾರೆ. ಗಗನ್ ತಾಯಿ ತಂಗಿ ಗೋಳಾಡ್ತಾ ಇದ್ದಾರೆ. ಮನೆ ಮಗನನ್ನ ಕಳ್ಕೊಂಡು ನರಳಾಡ್ತಾ ಇದ್ದಾರೆ. ಮನೆ ಬಗ್ಗೆ ಅಪಾರ ಕನಸು ಕಂಡಿದ್ದ ಮಗನನ್ನ ಕಳ್ಕೊಂಡು ಕಂಗಾಲಾಗಿದ್ದಾರೆ. ಹೌದು, ಗಗನ್ಗೆ ಇನ್ನೂ 24 ವರ್ಷ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ದೇವನಾಯಕನಹಳ್ಳಿ ನಿವಾಸಿ. ಬಿಕಾಂ ಮುಗಿಸಿದ್ದವ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ತಂದೆ ವ್ಯವಸಾಯ ಮಾಡುತ್ತಿದ್ರೆ ತಾಯಿ ಮನೆಯಲ್ಲೇ ಇರ್ತಿದ್ದರು. ಹೆತ್ತವಳಿಗೆ ಎರಡೂ ಕಣ್ಣು ಕಾಣುತ್ತಿರಲಿಲ್ಲ. ಹೀಗಾಗಿ ಹೆತ್ತವಳ ಆರೈಕೆಯನ್ನ ಮಗನೇ ಮಾಡುತ್ತಿದ್ದ. ಗುರುವಾರ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಸಂಜೆ ಮನೆಯಿಂದ ಹೋಗಿದ್ದ. ಕೆಲಸಕ್ಕೆ ಹೋಗೋ ಮೊದಲು ಮನೆಯವರ ಬಳಿ ಒಂದಿಷ್ಟು ಹೊತ್ತು ಮನಸಾರೆ ಮಾತಾಡಿ ಹೋಗಿದ್ದ. ಆದರೆ ಅದೇ ಮಾತು ಕೊನೆ ಮಾತಾಗಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಗಗನ್ ಅಮ್ಮ ಲಕ್ಷ್ಮೀದೇವಿಗೆ ಎರಡೂ ಕಣ್ಣು ಕಾಣುತ್ತಿರಲಿಲ್ಲ. ಅಪ್ಪ ಕೂಲಿ ಕೆಲಸ ಬಿಟ್ಟರೆ ಬೇರೇನೂ ಗೊತ್ತಿರಲಿಲ್ಲ. ಇಬ್ಬರಿಗೂ ವಯಸ್ಸಾಗಿತ್ತು. ಆದ್ದರಿಂದ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ಗಗನ್ ಹೊತ್ಕೋಬೇಕಿತ್ತು. ಆದ್ದರಿಂದ ಖಾಸಗಿ ಕಂಪನಿಯಲ್ಲಿ ಆತ ಕೆಲಸಕ್ಕೆ ಹೋಗ್ತಿದ್ದ. ಗುರುವಾರ ಸಂಜೆ ಮನೆಯಿಂದ ತೆರಳಿದ್ದ ಆತ ಶುಕ್ರವಾರ ಬೆಳಿಗ್ಗೆ ಮನೆ ಸೇರಬೇಕಿತ್ತು. ಆದರೆ ಮನೆಗೆ ಬರೋಕ್ಕೆ ಇನ್ನೂ ಕೆಲವೇ ಕ್ಷಣಗಳಿವೆ ಅನ್ನೋ ಟೈಮಿಗೆ 6 ಮಂದಿ ಬಾಲಕರಿದ್ದ SUV ಕಾರು ಗಗನ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಕಾರು ಗುದ್ದಿದ ರಭಸಕ್ಕೆ ಹಾರಿಬಿದ್ದ ಗಗನ್ ಅಲ್ಲೇ ಪ್ರಾಣ ಚೆಲ್ಲಿದ್ದಾನೆ. ಮಗ ಬರ್ತಾನೆ ಅಂತ ಕಾಯ್ತಾ ಇದ್ದ ಮನೆಯವರಿಗೆ ಫೋನ್ ಕಾಲ್ ಒಂದರ ಮೂಲಕ ವಿಷಯ ಗೊತ್ತಾಗಿದ್ದು ಇಡೀ ಕುಟುಂಬ ಕಣ್ಣೀರಲ್ಲಿ ಮುಳುಗಿದೆ. ನನ್ನ ಮಗ ಕೆಲ್ಸದ ಮನೆಗೆ ಬರಲಿಲ್ಲ. ಗಗನ ಒಬ್ಬನೇ ಮಗನಮ್ಮ. ಎಲ್ಲಿ ಹೋಗ್ತಿದ್ದ ಕೆಲಸ? ಬೀಳ್ಕೊಂಬ ಕಡೆ ಸಪ್ಪಲ್ ಗೊತ್ತಾಯ್ತು ನೈಟ್ ಶಿಫ್ಟ್ ಆಗಿ ಯಾವಾಗ 3:30 ಬರೋದು. ನನ್ ಮಗುವ ತಂಗಿಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದ. ಮನೆ ಕಟ್ಬೇಕು ಅಂತ ಆಸೆ ಇದ್ದು, ಅಪ್ಪನ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕಂತ ಆಸೆ ಇದ್ದು. ಗಗನ್ ಖಾಸಗಿ ಕಂಪನಿಯಲ್ಲಿ ಸೂಪರ್ವೈಸರ್. ತಿಂಗಳಿಗೆ 25,000 ಸಂಬಳ ತೆಗೆದುಕೊಳ್ತಿದ್ದ.
ಹಾಗಾಗಿ ತಾಯಿಗೆ ವಯೋಸಹಜ ಕಾಯಿಲೆ ಇರುವುದರಿಂದ ಆಕೆಗೆ ಬೇಕಾದ ಮಾತ್ರೆ ಎಲ್ಲದಕ್ಕೂ ಈತನೇ ಆಧಾರವಾಗಿದ್ದ. ಆದರೆ ಈಗ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಆತ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತಿದ್ದ. ಯಾರ ತಂಟೆಗೂ ಹೋಗದೆ ಕೆಲಸ ಬಿಟ್ರೆ ಮನೆ, ಮನೆ ಬಿಟ್ರೆ ಕೆಲಸ ಅಂತ ದುಡಿತಾ ಇದ್ದ. ಆತನ ಬಗ್ಗೆ ಗ್ರಾಮಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ತುಂಬ ಒಳ್ಳೆ ಹುಡುಗ. ನಾವು ನೋಡಿದಂಗೆ ಇಲ್ಲಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋನು ತುಂಬ ಕಷ್ಟ ಇದೆ ಅವನಿಗೆ. ಅವರು ತಾಯಿಯವ್ರಿಗೆ ಕಣ್ಣು ಸ್ವಲ್ಪ ಇದಾಗಿದೆ, ಅವ್ರು ಕಾಣಿಸಲ್ಲ. ಆದ್ರಿಂದ ಅವನ ಜವಾಬ್ದಾರಿ ಚೆನ್ನಾಗಿ ಇದ್ದಿತ್ತು ಸರ್ ಅವನಿಗೆ. ಅವನು ತುಂಬ ಬೆಳಗ್ಗೆ ಹೋಗ್ತಾ ಎಲ್ಲಿ ಬೇರೆ ಹುಡುಗರ ಜೊತೆ ಎಲ್ಲಿ ಸೇರ್ತಾ ಇರಲಿಲ್ಲ. ಮನೆ ಆಯ್ತು ಅವನಾಯ್ತು ಕೆಲಸ. ಅದರಲ್ಲಿ ಸ್ವಲ್ಪ ಅವನು ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ಇದಾಗಿದೆ. ತಂಗಿನೂ ಓದಿಸ್ಕೊಂಡು ಮದುವೆ ಮಾಡಬೇಕು, ಮನೆ ಕಟ್ಟಬೇಕು ಅಂತಿದ್ದ. ಆದಷ್ಟು ಹಿಂಗಾಗ್ಬಿಡ್ತು. ಕಷ್ಟ ಇತ್ತು ಸರ್ ಅವನಿಗೆ. ಅದರಿಂದ ಅವನು ಕೆಲ್ಸಕ್ಕೆ ಹೋಗೋದು ಬರೋದು ನಮ್ಮ ಜೊತೆಲಿ ಇದ್ದಾಗ ಅದಾಯಿತು ಸರ್. ಇಷ್ಟೆಲ್ಲ ಅನಾಹುತ ನಡೆದಿದ್ರೂ ಕೂಡ ಸಚಿವ KH ಮುನಿಯಪ್ಪ ಸೇರಿ ಯಾವುದೇ ಜನನಾಯಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಲು ಬಂದಿಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಪರಿಹಾರ ಅನ್ನೋದಕ್ಕಿಂತನೂ ಈ ತರ ಅಮಾಯಕರ ಜೀವನ ಹಾಳು ಮಾಡ್ತಾರಲ್ಲ, ಇದಕ್ಕೆ ಕಡಿವಾಣ ಹಾಕ್ಬೇಕು. ಒಂದು ನೆನ್ನೆ ಇಷ್ಟೆಲ್ಲ ಆಗಿದೆ, ಸರಣಿ ಸಾವಾಗಿದೆ. ಯಾವ ಒಂದು MLA ಆಗ್ಲಿ, ಯಾವ ಮಿನಿಸ್ಟರ್ ಆಗ್ಲಿ, ನಮ್ಮ ಭಾಗದಲ್ಲಿ ಉಸ್ತುವಾರಿ ಮಿನಿಸ್ಟರ್ KH ಮುನಿಯಪ್ಪ ಅವರು ಇದ್ದಾರೆ, ಅವ್ರು ಸಹ ಆಗ್ಲಿ, ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ನಿಂತು ನಾನೊಬ್ಬ ಮೆಂಬರ್ ಆಗಿದ್ದೀನಿ. ನನ್ನ ತಂಗಿ ಮಗನ ತಿರೋಗಿರೋದು. ಅವರು ಕೂಡ ಒಂದು ಮಾನವೀಯತೆಗಾದ್ರೂ ಕೂಡ ಬಂದು ನಮ್ಗೊಂದು ಸಂತಾನ ಹೇಳಕ್ ಆಗಲ್ಲ ಅವರು. ನಾವು ಅದ್ ನೋಡಿ ನಮ್ಗೆ ನಮ್ ಮಿನಿಸ್ಟರ್ ಆಗಿರ್ಬೋದು, ನಮ್ MLAಗಳಾಗಿರ್ಬೋದು, ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಮಶಾಣ ಆಗಿತ್ತು ಸರ್. ಅಲ್ಲಿ MUG ಹಾಸ್ಪಿಟ್ಲ್ ಒಂದೇ ಒಂದು ಒಬ್ಬ ಅಧಿಕಾರಿ IG ಸರ್ ಬಂದಿದ್ರು, ಒಬ್ಬ MLA ಆಗ್ಲಿ, ನಮ್ಮ KH ಮುನಿಯಪ್ಪ ಅವರು ಸರ್ ಇರ್ಬೋದು, ಉಸ್ತುವಾರಿ ಮಿನಿಸ್ಟರ್ ಆಗ್ಲಿ, ಒಂದು ಬಂದಲ್ಲಿ ಒಂದು ವಿಸಿಟ್ ಕೂಡ ಕೊಡ್ಲಿಲ್ಲ. ಹೊಸಕೋಟೆ ರಸ್ತೆಯಲ್ಲಿ ವೀಕೆಂಡ್ ಆದ್ರೆ ಸಾಕು ವೀಲಿಂಗ್ ಹಾವಳಿ ಹೆಚ್ಚಾಗಿದೆ. ಮುಂಜಾನೆ ಬಿರಿಯಾನಿ ತಿನ್ನಲು ಬಂದು ರಸ್ತೆ ಪುಂಡಾಟ ಮಾಡುವುದು ಹೆಚ್ಚಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಗಗನ್ ಅವರ ಕುಟುಂಬದ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ತುಂಬಾನೇ ಪಶ್ಚಾತ್ತಾಪ ಆಗ್ತಾ ಇದೆ. ಒಬ್ಬೇ ಮಗ ಇವ್ ಮನೆಗೆ ಆಧಾರ ಸ್ತಂಭವಾಗಿದ್ದಂತ ಮಗ, ದುಡಿತಾದಂತ ಮಗ, ತಾಯಿಗೆ ಕಣ್ಣು ಕಾಣಲ್ಲ, ತಂಗಿಗೆ ಇನ್ನೂ ಮದುವೆ ಮಾಡಿಲ್ಲ. ಮುಂದೆ ಅವ್ರ ಜೀವನ ಹೆಂಗೆ ಹೇಳಿ? ಇವಾಗ ಅಲ್ಲಿ ಪೊಸಿಷನ್ ನೋಡಿದ್ರೆ, ಅಲ್ಲಿ ಆಗಿರೋಂತ ಜಾಗ ನೋಡಿದ್ರೆ ಎಲ್ಲ 16, 17, 18 ವರ್ಷ ಇರೋಂತ ಹುಡುಗರೆ. ಅವ್ರು ಮುಂದೆ ಜೀವನ ಹೆಂಗೆ ಕಟ್ಕೊಂಡು ಇರಬೇಕಂತ ಹುಡುಗರು ಇವತ್ತು ಜಾಲಿ ರೈಡ್ ಹೋಗ್ಬಿಟ್ಟು ಬೇರೆ ಒಬ್ಬರು ಹುಡುಗನ್ನ ಅಲ್ಲಿ ಸಾವು ಮಾಡಿದ್ದಾರೆ. ಮುಂದೆ ಹೆಂಗೆ ಪಾಪ ಇವರು ಲೈಫ್ ಹೆಂಗೆ? ಈಗ ತಂಗಿ ಮದುವೆ ಮಾಡ್ಬೇಕು, ಮನೆ ಕಟ್ಟಿಲ್ಲ, ಮನೆ ಕಟ್ಟಬೇಕು, ತಾನು ಮದುವೆ ಆಗ್ಬೇಕಾಗಿತ್ತು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ಮತ್ತೆ ತಾಯಿಗೆ ಕಣ್ಣು ಕಾಣಲ್ಲ. ಹಿಂಗೆ ಈಗ ಅನ್ನೋದು ತುಂಬಾ ಚಿಂತಾಜನಕವಾಗಿದೆ. ಈಗ ಗೌರ್ಮೆಂಟ್ ಏನಾದ್ರೂ ಇವರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಹೊಸಕೋಟೆ ಬಳಿ ಭೀಕರ ಅಪಘಾತದಲ್ಲಿ ಒಟ್ಟು ಸಾವನ್ನಪ್ಪಿದ್ದು 7 ಮಂದಿ. ಅದರಲ್ಲಿ 6 ಮಂದಿ ಕಾರಿನಲ್ಲಿದ್ರೆ ಓರ್ವ ಬೈಕ್ನಲ್ಲಿದ್ದ. 10ನೇ ತರಗತಿ ಓದ್ತಿದ್ದ ವಿದ್ಯಾರ್ಥಿ ಅರ್ಹಾನ್ ಶರೀಫ್ ಕೂಡ ಅಪಘಾತದಲ್ಲಿ ಮೃತಪಟ್ಟಿದ್ದು, ಮುಸ್ಲಿಂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಇನ್ನು ಅರ್ಹಾನ್ ಸಂಬಂಧಿ ಸೈಯದ್ ನ್ಯೂಸ್ 18 ಜೊತೆಗೆ ಮಾತಾಡಿದ್ದು, ಮನೆಯವರಿಗೆ ಯಾರಿಗೂ ಹೇಳದೆ ಅರ್ಹಾನ್ ಹಾಗೇ ಹೋಗಿದ್ದಾನೆ, ವೇಗವಾಗಿ ಕಾರು ಚಾಲನೆ ಮಾಡಿದ್ದಾರೆ, ದಯವಿಟ್ಟು ಮಕ್ಕಳ ಮೇಲೆ ಗಮನವಿಡಿ, ಈ ರೀತಿ ಯಾವ ಮಕ್ಕಳಿಗೂ ಆಗಬಾರದು ಎಂದಿದ್ದಾರೆ. ಆ ಹೊಸಕೋಟೆ ವ್ಯಾಪ್ತಿ ಸೂಲೆಬೋಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಆಕ್ಸಿಡೆಂಟ್ ಆಗಿದ್ದಾರಲ್ಲ, 160 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆ ಹುಡುಗರು ಮಕ್ಕಳು ಓಡಿದ್ದಾರೆ ನೋಡಿ. ಯಾರ್ದು ಜೀವನೇ, ಯಾರ ಮಕ್ಕಳೇ ನೋಡಿ. ಅದರಲ್ಲಿ ಒಂದು ದೂರದ ಒಂದು ರಿಲೇಟಿವ್ ನಮ್ದು ಅರ್ಹಾನ್ ಅಂತ, ಅವ್ರದ್ದು ದುರ್ಮರಣ ಆಗಿದೆ. ಒಟ್ಟಾರೆ ಯುವಕರ ಜೋಶ್ನಿಂದಾಗಿ ಯುವಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವುದರ ಜೊತೆಗೆ ಒಂದು ಕುಟುಂಬದ ಕನಸನ್ನೇ ಕಸಿದುಕೊಂಡಿದ್ದಾರೆ. ಕಣ್ಣು ಕಾಣದ ತಾಯಿ ಮಗನ ಮೂಲಕ ಜಗತ್ತನ್ನ ನೋಡುತ್ತಿದ್ದಳು. ಆದ್ರೆ ಈಗ ನಿಜವಾದ ಕಣ್ಣು ಕಾಣದ ರೀತಿ ಆಗಿರೋದು ಮಾತ್ರ ವಿಪರ್ಯಾಸ. ಹೊಸ ಹೈವೇಯಲ್ಲಿ ಹೆಚ್ಚು ಸಾವು ನೋವಾಗುತ್ತಿದ್ದು, ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮಕ್ಕೆ ಮುಂದಾಗುತ್ತೆ ಕಾದು ನೋಡಬೇಕಿದೆ. ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗೆ ಬಂದಿದ್ದ ಮಹಿಳೆ ಹಾಸನದ ಕಲ್ಕೆರೆ ಬಳಿ ನಾಪತ್ತೆಯಾಗಿದ್ದಾಳೆ. 30 ಲಕ್ಷದ ಒಡವೆಗಳನ್ನು ಹಾಕೊಂಡಿದ್ದೆ ಆ ಮಹಿಳೆ ನಾಪತ್ತೆಗೆ ಕಾರಣವ. ಫೋನ್ ಸ್ವಿಚ್ಡ್ ಆಫ್, ಮಹಿಳೆ ಬಟ್ಟೆಗಳು ಕೆರೆ ಬಳಿ ಪತ್ತೆ.
ನಿಜಕ್ಕೂ ಆ ಮಹಿಳೆ ಏನಾದರೂ? ಈ ಬಗ್ಗೆ ಪೊಲೀಸರು ಹೇಳ್ತಾ ಇರೋದೇನು? ಆ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ರೀತಿಯಲ್ಲಿ ನಾಪತ್ತೆ. ಮೈ ಮೇಲಿತ್ತು 30 ಲಕ್ಷದ ಒಡವೆ, ಚಿನ್ನಕ್ಕಾಗಿಯೇ ಕಿಡ್ನಾಪ್ ಆದ್ಲ. ಕೆರೆಯ ಬಳಿ ಬಟ್ಟೆ, ಬ್ಯಾಗು, ಐಡಿ ಕಾರ್ಡ್. ಬಸ್ ಹತ್ತಿದ ಮಹಿಳೆ ಮಿಸ್ ಆಗಿದ್ದೇಗೆ? ಆಕಾಶದಲ್ಲಿ ಹಾರಾಟ ಮಾಡ್ತಾ ಇರೋ ಡ್ರೋನ್ಗಳು, ಕೆರೆಯಲ್ಲಿ ಓಡಾಡ್ತಾ ಇರೋ ಬೋಟು, ಕುತೂಹಲದಿಂದ ನೋಡ್ತಾ ಇರೋ ಜನರು, ಆಶ್ಚರ್ಯದಿಂದ ನಿಂತಿರೋ ಪೊಲೀಸರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಹಾಸನ ತಾಲೂಕಿನ ಕಲ್ಕೆರೆ ಬಳಿ. ಫೆಬ್ರವರಿ 12ರಂದು ಬೇಲೂರು ಬಸ್ ಸ್ಟಾಪ್ನಿಂದ ಮಿಸ್ಸಾದ ಮಹಿಳೆ 2 ದಿನ ಆದರೂ ಪತ್ತೆಯಾಗಿಲ್ಲ. ಆಕೆಯ ಬಟ್ಟೆಗಳು ಮಾತ್ರ ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಪತ್ತೆಯಾಗಿದ್ದು, ಈಗ ಮಹಿಳೆ ಏನಾದ್ಲು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಒಂದು ಕಡೆ ಮಹಿಳೆಯ ಪ್ಯಾಂಟು ಮತ್ತು ಒಳ ಉಡುಪು ಬಿದ್ದಿದ್ರೆ, ಮತ್ತೊಂದು ಕಡೆ ಕೆರೆಯ ಬಳಿ ಕುರ್ತಾ, ಇತರೆ ಬಟ್ಟೆಗಳು ಬಿದ್ದಿವೆ. ಬ್ಯಾಗು, ಐಡಿ ಕಾರ್ಡು ಮತ್ತೊಂದು ಕಡೆ ಬಿದ್ದಿದೆ. ಆದ್ರೆ ಮಹಿಳೆ ಮಾತ್ರ ಏನಾದ್ಲು, ಎಲ್ಲಿ ಹೋದ್ಲು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಹಿಳೆಯ ಸಂಬಂಧಿಕರು ಶುಕ್ರವಾರ ಪೂರ್ತಿ ಹುಡುಕಾಡಿದ್ದಾರೆ, ಯಾರಿಗೂ ಏನೂ ಕಾಣಿಸಿಲ್ಲ. ಆದ್ರೆ ಶನಿವಾರ ಬೆಳಿಗ್ಗೆ ಒಂದು ಕೆರೆಯ ಬಳಿ ಆಕೆಯ ಉಡುಪುಗಳು ಸಿಕ್ಕಿದ್ದು, ಆಕೆ ಕೆರೆಯಲ್ಲಿ ಬಿದ್ದಿರಬಹುದು ಅಂತ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಈಗ ನಾಪತ್ತೆ ಆಗಿರೋ ಮಹಿಳೆ ಹೆಸರು ಪ್ರಿಯಾಂಕಾ. ತುಮಕೂರು ಜಿಲ್ಲೆ ಕುಣಿಗಲ್ನವರು. ಚಿಕ್ಕಮಗಳೂರಿನಲ್ಲಿ ಒಂದು ಮದುವೆ ಇದ್ದ ಕಾರಣ ಬಂದಿದ್ದ ಮಹಿಳೆ ಅಲ್ಲೇ ಹತ್ತಿರ ಇದೆ ಅಂತ ತಾಯಿ ಊರಿಗೆ ತಾಯಿಯನ್ನ ನೋಡೋದಕ್ಕೆ ಬಂದಿದ್ಲು. ಆದ್ರೆ ಅವತ್ತೇ ಮನೆಗೆ ಹೋಗಬೇಕಾದ ಕಾರಣ ತಾಯಿ ಜೊತೆ ಹೋಗಿ ಬೇಲೂರಿನಲ್ಲಿ ರಾತ್ರಿ 7:30ಕ್ಕೆ ಬಸ್ ಹತ್ತಿದ್ರಂತೆ. ಆದ್ರೆ ಬಸ್ ಹತ್ತಿದ ನಂತರ ಪ್ರಿಯಾಂಕಾ ಮಿಸ್ ಆಗಿದ್ದಾರೆ. ಮಿಸ್ ಆದ ಪ್ರಿಯಾಂಕಾ ಬಟ್ಟೆಗಳು ಈಗ ಬೇರೆ ಬೇರೆ ಕಡೆ ಸಿಕ್ಕಿರೋದ್ರಿಂದ ಹಲವು ಸಂಶಯಗಳು ಮೂಡ್ತಾ ಇವೆ. ಊರಿಗೆ ಹೋಗಲೇಬೇಕು ಅಂತ ತನ್ನ ತಾಯಿಯನ್ನು ಬಸ್ ಸ್ಟ್ಯಾಂಡಿಗೆ ಕರೆದುಕೊಂಡು ಹೋಗಿದ್ದ ಮಹಿಳೆ ಬಸ್ ಹತ್ತಿದ ನಂತರ ತಾಯಿಯನ್ನ ವಾಪಸ್ ಕಳಿಸಿದ್ಲಂತೆ. ಆ ನಂತರ ಸುಮಾರು 7:30ಕ್ಕೆ ತಾಯಿ ಊರಲ್ಲಿರೋ ಚಿಕ್ಕಮ್ಮನಿಗೂ ಕರೆ ಮಾಡಿ ಮಾತಾಡಿದ್ಲಂತೆ. ಹಾಗೆ ಕಾಲ್ ಮಾಡಿ ಕಾಲ್ ಕಟ್ಟಾದ ನಂತರ ಆ ಮಹಿಳೆ ಮಿಸ್ ಆಗಿದ್ದಾರೆ. ಬಸ್ ಹತ್ತಿದ ಬಳಿಕ ಪ್ರಿಯಾಂಕಾ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವರು ಎಲ್ಲಿಗೆ ಹೋದ್ರು, ಯಾರು ಅವರನ್ನ ಕರೆದುಕೊಂಡು ಹೋದ್ರು ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಕುಣಿಗಲ್ಲಿ ಮದುವೆ ಮಾಡ್ಕೊತೀವಿ. ಅಲ್ಲೊಂದು ನಮ್ಮ ಬಾವನ ಅತ್ತಿಗೆ ಮಗಳದ್ದು ಮದುವೆ ಇತ್ತು. ಅಲ್ಲಿಗೆ ಬರಬೇಕಾಗಿತ್ತು. ಬೆಳಗ್ಗೆ 5:15ಗೆ ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದೀವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತಾ ಎಲ್ಲ ಕಟ್ ಆಯಿತು ಸರ್. ಮಹಿಳೆಯ ಫೋನ್ ಕಟ್ಟಾದ ನಂತರ ಆ ಮಹಿಳೆ ಗಂಡನ ಊರು ಕುಣಿಗಲ್ಗೂ ಹೋಗಿಲ್ಲ, ತಾಯಿ ಊರು ಬೇಲೂರಿಗೂ ವಾಪಸ್ ಬಂದಿಲ್ಲ. ಎಲ್ಲಿಗೆ ಹೋದ್ಲು ಅನ್ನೋದೇ ಯಾರಿಗೂ ಗೊತ್ತಾಗಿಲ್ಲ. ಇಡೀ ರಾತ್ರಿ ಮಹಿಳೆ ಕಾಣಿಸದೇ ಇದ್ದಾಗ ಅವರ ಕುಟುಂಬಸ್ಥರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಮಹಿಳೆ ಮೈಮೇಲೆ ಸುಮಾರು 30 ಲಕ್ಷ ಬೆಲೆ ಬಾಳುವ ಒಡವೆಗಳಿದ್ದು, ಆ ಒಡವೆಗಳಿಗಾಗಿಯೇ ಯಾರೋ ಕೊಲೆ ಮಾಡಿರಬಹುದು ಅಂತ ಸಂಬಂಧಿಕರು ಹೇಳುತ್ತಾ ಇದ್ದಾರೆ. 2 ಎಳೆ ಮಾಂಗಲ್ಯ ಚೈನ್ ಇತ್ತು, ಒಂದು ನೆಕ್ಲೆಸ್ ಇತ್ತು, 2 ಉಂಗುರ ಇತ್ತು, 2 ಬಳೆ ಇತ್ತು, ಎಲ್ಲ ಇತ್ತು ಸರ್. ಆ ಒಡವೆಗೋಸ್ಕರನೇ ಯಾರೋ ಏನೋ ಮಾಡಿದ್ದಾರೆ ಅಂತ ನಮ್ಮ ಮನೆ ಸಿಕ್ಕಿದೆ ಸರ್. ಅವರು ಕುಣಿಗಲ್ನವರು, ಮಿಸ್ ಆಗಿದ್ದು ಬೇಲೂರಿನಲ್ಲಿ. ಹಾಗಾಗಿ ಪೊಲೀಸರು ಕೇಸು ತೆಗೆದುಕೊಳ್ಳುವುದಕ್ಕೆ ಸತಾಯಿಸಿದ್ರಂತೆ. ಆದ್ರೆ ಈಗ ಕೇಸ್ನ ಸೀರಿಯಸ್ನೆಸ್ ತಿಳಿದುಕೊಂಡು ಪೊಲೀಸರು ಮಹಿಳೆಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, 10 ಪೊಲೀಸರು ಬಟ್ಟೆ ಸಿಕ್ಕ ಸ್ಥಳಕ್ಕೆ ಆಗಮಿಸಿ ಕೆರೆಯಲ್ಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಮಹಿಳೆಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಸೋಕೋ ಟೀಮ್ ಸಹ ಆಗಮಿಸಿ ಪರಿಶೀಲನೆ ನಡೆಸಿದೆ. ಡ್ರೋನ್ ಕ್ಯಾಮೆರಾಗಳ ಮೂಲಕವೂ ಮಹಿಳೆಗಾಗಿ ಹುಡುಕಾಟ ಮಾಡಲಾಗಿದೆ. ಮಹಿಳೆಯ ಉಡುಪುಗಳು ಕೆರೆ ಪಕ್ಕದಲ್ಲೇ ಬಿದ್ದಿರೋದ್ರಿಂದ ಮಹಿಳೆ ನೀರಿಗೆ ಹಾರಿರಬಹುದು ಅಥವಾ ಯಾರಾದರೂ ಕೊಂದು ನೀರಿಗೆ ಎಸೆದಿರಬಹುದು ಅಂತ ನೀರಿನಲ್ಲೂ ಶೋಧ ಮಾಡಲಾಗಿದೆ. ಯಾರೋ ಕೊಲೆ ಮಾಡಿ ಕೆರೆಗೆ ಹಾಕಿರಬಹುದು ಅಂತ ಮಹಿಳೆ ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆಯಲ್ಲಿ ಶವಕ್ಕಾಗಿ ಹುಡುಕಾಟ ನಡೆಸಿದ್ರು.
ಪೊಲೀಸರು ದೂರು ತೆಗೆದುಕೊಳ್ಳಲು ವಿಳಂಬ ಮಾಡಿದ್ದರಿಂದಲೇ ಪ್ರಿಯಾಂಕಳನ್ನ ಹುಡುಕಲು ಆಗಿಲ್ಲ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಸರ್ ಪೊಲೀಸರು ಫಸ್ಟಿಗೆ ನಾವು ಹೋದಾಗ ಅದೇ ಇದು ಇಲ್ಲಿಗೆ ಬರೋದಿಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಬೇಲೂರಿಗೆ ಬಂದು ಸರ್ ಫಸ್ಟ್ ನಾವು ಬೇಲೂರಿಂದ ಮತ್ತೆ ಹರಳಿಗೆ ಹೋದ್ವು ಬೆಳಗ್ಗೆನೆ. ನಾವು ಬೆಳಗ್ಗೆ ಸ್ಟೇಷನಿಗೆ 6 ಗಂಟೆ 5:45 ಬಂದು ನಾವು ಸ್ಟೇಷನ್ ಹತ್ರ. ಅಲ್ಲಿಂದ ಇದಕ್ಕೆ ಕಳಿಸಿದ್ರು, ಇಲ್ಲಿ ಹರಳ್ಳಿ ಕಳಿಸಿದ್ರು. ಹರಳ್ಳಿಲಿ ಅದು ಹರಳ್ಳಿ ಬೇಲೂರಿಂದ ಮಿಸ್ ಆಗಿರೋದಲ್ವಾ, ಬೇಲೂರಿಗೆ ಹೋಗ್ಬಿಡಿ ಅಂತ ಹೇಳಿದ್ರು. ಪ್ರಿಯಾಂಕಾ ರಾತ್ರಿ ನಾಪತ್ತೆಯಾದ್ರೆ ಅಂದು ಬೆಳಿಗ್ಗೆಯೇ ದೂರು ಕೊಡಲು ಸಂಬಂಧಿಕರು ಹೋಗಿದ್ದಾರೆ. ಆದ್ರೆ ಬೇಲೂರು ಪೊಲೀಸರು ಇದು ನಮಗೆ ಬರಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಸುತ್ತಾಡಿಸಿದ್ರಂತೆ. ಆದ್ದರಿಂದಲೇ ಪ್ರಿಯಾಂಕಾ ಸಿಗದೆ ಹೋಗಿದ್ದಾಳೆ ಅಂತ ಅವರ ಸಂಬಂಧಿಕರು ಬೇಲೂರು ಪೊಲೀಸರ ವಿರುದ್ಧ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಹಾಸನ ಎಸ್ಪಿ ಎದುರೇ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಪೊಲೀಸರು ನಮಗೆ ಸಹಕಾರ ನೀಡಲಿಲ್ಲ, ಅರೇಹಳ್ಳಿ ಮತ್ತು ಬೇಲೂರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು ಅಂತ ಆರೋಪಿಸಿದ್ದಾರೆ. ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿರೋ ಪೊಲೀಸರು ಮಹಿಳೆಗಾಗಿ ತೀವ್ರ ಹುಡುಕಾಟ ನಡೆಸಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಅವರೇ ಭೇಟಿ ಕೊಟ್ಟು ಘಟನೆ ಸಂಬಂಧ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ದೂರು ತೆಗೆದುಕೊಳ್ಳಲು ವಿಳಂಬ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ವಹಿಸೋದಾಗಿ ಮಹಿಳೆಯ ಸಂಬಂಧಿಕರಿಗೆ ಭರವಸೆ ಕೊಟ್ಟಿದ್ದಾರೆ. ಈ ತರ ಅಲಿಗೇಷನ್ಸ್ ಇದ್ರೆ ನಾವು ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ನಮ್ಮವರು ಏನು ನೆಗ್ಲಿಜೆನ್ಸ್ ಮಾಡಿದ್ರೆ ನಾವು ಟಾಲರೇಟ್ ಮಾಡಲ್ಲ. ಇದು ತುಂಬಾ ಸೀರಿಯಸ್ ಅಲಿಗೇಷನ್ ಇದೆ. ನಾವು ಎನ್ಕ್ವೈರಿ ಮಾಡಿಕೊಂಡು ವಿ ವಿಲ್ ಟೇಕ್ ನೆಸೆಸರಿ ಡಿಪಾರ್ಟ್ಮೆಂಟಲ್ ಆಕ್ಷನ್. ಹೌದು, ಈ ತರ ಆರೋಪ ಬಂದಿದೆ. ಬಟ್ ಅದು ಈ ತರ ಇದ್ರೆ ನಾನು ಹೇಳ್ತಾ ಇದ್ದೀನಿ, ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ನಾವು ಎಲ್ಲ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ನಾನು ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ. ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ. ಅಲಿಗೇಷನ್ ಇದ್ರೆ ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ದಟ್ ದೇರ್ ಇಸ್ ನೋ ಡಿನೈಯಿಂಗ್ ದಟ್. ಸದ್ಯ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರೋದ್ರಿಂದ ಚಿನ್ನಕ್ಕಾಗಿಯೇ ಆ ಮಹಿಳೆಯನ್ನ ಯಾರೋ ಕಿಡ್ನಾಪ್ ಮಾಡಿರಬಹುದು, ಚಿನ್ನ ಕಿತ್ಕೊಂಡು ಕೊಲೆ ಮಾಡಿ ಶವವನ್ನ ಮಾಯ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಸ್ ಹತ್ತಿದ ಮಹಿಳೆಯನ್ನ ಬಸ್ನಿಂದ ಕಿಡ್ನಾಪ್ ಮಾಡಲು ಆಗೋದಿಲ್ಲ. ಹಾಗಾಗಿ ಯಾರೋ ಗೊತ್ತಿರೋರೇ ಬಸ್ನಿಂದ ಕೆಳಗಿಳಿಸಿ ಕರೆದುಕೊಂಡು ಹೋಗಿರಬಹುದು ಅನ್ನೋ ಅನುಮಾನಗಳೂ ಇವೆ. ಇದೆಲ್ಲದರ ಬಗ್ಗೆಯೂ ತನಿಖೆ ನಡೀತಾ ಇದ್ದು ಸತ್ಯ ಏನು ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗೋ ಸಾಧ್ಯತೆ ಇದೆ. ಬಿಕ್ಲ ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಆಸ್ಪತ್ರೆ ಪಾಲಾಗಿರುವ ಶಾಸಕ ಭೈರತಿಗೆ ಬೇಲ್ ಸಿಗುತ್ತಾ? ಆಸ್ಪತ್ರೆಯಿಂದ ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗ್ತಾರಾ? ಏನಾಗುತ್ತೆ ಭೈರತಿ ಬಸವರಾಜ್ ಕಥೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಜಗದೀಶ್ ಅಲಿಯಾಸ್ ಜಗ್ಗ ಲಾಕ್ ಆಗಿದ್ದೇ ತಡ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿತ್ತು. ಅರೆಸ್ಟ್ ಆಗೋ ಲಕ್ಷಣಗಳು ಕಾಣಿಸಿದ್ವು. ಹೀಗಾಗಿನೇ ಶಾಸಕ ಭೈರತಿ ಬಸವರಾಜ್ ಎಸ್ಕೇಪ್ ಆಗಿದ್ರು, ಬೆಂಗಳೂರನ್ನ ಬಿಟ್ಟಿದ್ರು, ಸುವರ್ಣಸೌಧದಿಂದಲೇ ಜೂಟ್ ಆಗಿದ್ರು. ಆದ್ರೀಗ ಕೊಂಚ ರಿಲೀಫ್ ಸಿಕ್ಕಿದೆ. ಜೈಲ ಬೇಲ ಅದು ಟೆನ್ಷನ್ ಈಗ ಶುರುವಾಗಿದೆ. ಒಂದೆರಡು ಫೋಟೋ, ಜಗದೀಶ್ ಅಲಿಯಾಸ್ ಜಗ್ಗನ ಜೊತೆಗಿನ ಆ ಫೋಟೋಗಳು ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಎ5 ಆಗಿದ್ದಾರೆ. ನನಗೂ ಜಗ್ಗನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಾಣದಂತೆ ಮಾಯವಾಗಿದ್ದ ಭೈರತಿ ಬಸವರಾಜ್ ಸಿಐಡಿ ಬಲೆಯಲ್ಲಿದ್ದಾರೆ. ಇನ್ನೇನು ಭೈರತಿ ಬಸವರಾಜ್ಗೆ ಜೈಲು ದರ್ಶನ ಫಿಕ್ಸ್, ಜೈಲೂಟವೇ ಖಾಯಂ ಎನ್ನುವಷ್ಟರಲ್ಲಿ ಭೈರತಿ ಬಸವರಾಜ್ ಮತ್ತೊಂದು ವಿಷಯ ಕೋರ್ಟ್ ಮುಂದೆ ಇಟ್ರು. ಆ ವಿಷಯವೇ ಈಗ ಭೈರತಿ ಬಸವರಾಜ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ಗೆ ಚಿಕಿತ್ಸೆ. ಭೈರತಿಗೆ ಹಾರ್ಟ್ ಸಮಸ್ಯೆ, ಬೇಲ್ ಸಿಗುತ್ತಾ? ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಕೊಲೆ ಆರೋಪಿ A1 ಜಗ್ಗನಿಗೆ ಸಪೋರ್ಟ್ ಮಾಡಿರೋ ಆರೋಪ, ಜಮೀನು ವಿಷಯಕ್ಕೆ ಜಗ್ಗನಿಗೆ ಬೆಂಬಲವಾಗಿ ನಿಂತ ಆರೋಪದಡಿ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. ಸಿಐಡಿ ಅಧಿಕಾರಿಗಳು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. 6 ಗಂಟೆಗಳ ಕಾಲ ನಿರಂತರ ವಿಚಾರಣೆಯಲ್ಲಿ ಭೈರತಿ ಬಸವರಾಜ್ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಭೈರತಿಯನ್ನ ಕೋರ್ಟ್ ಮುಂದೆ ನಿಲ್ಲಿಸಿದ್ರು.
ಆದ್ರೆ ಕೋರ್ಟ್ ಮುಂದೆ ಹೆಲ್ತ್ ಕಂಡೀಷನ್ನಲ್ಲಿ ವೇರಿಯೇಷನ್ ಬಂದಿರೋದ್ರಿಂದ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ನ್ಯಾಯಾಧೀಶರು ಸೂಚನೆ ನೀಡಿದ್ರು. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಿರುವ ಬೈರತಿ ಬಸವರಾಜ್ಗೆ ಜಯದೇವ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಗಿತ್ತು. ಏರ್ಪೋರ್ಟ್ನಲ್ಲೇ ಬೈರತಿಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದ ಸಿಐಡಿ ಪೊಲೀಸರು ಶುಕ್ರವಾರ ಕೋರ್ಟ್ ಮುಂದೆ ನಿಲ್ಲಿಸಿದ್ರು. ಈ ವೇಳೆ ಸಿಐಡಿ ತಂಡ ತನಿಖೆಗಾಗಿ ಕಸ್ಟಡಿಗೆ ಕೇಳಿದ್ರು. 9 ಅಂಶಗಳನ್ನ ಉಲ್ಲೇಖಿಸಿದ್ದ ಸಿಐಡಿ ಟೀಮ್ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲು ಪ್ಲಾನ್ ಮಾಡಿತ್ತು. ಆದ್ರೆ ಬೈರತಿ ಬಸವರಾಜ್ಗೆ ಮೆಡಿಕಲ್ ಟೆಸ್ಟ್ ವೇಳೆ ಇಸಿಜಿ ರಿಪೋರ್ಟ್ನಲ್ಲಿ ಏರುಪೇರು ಕಂಡುಬಂದಿದೆ. ಈಗಾಗಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಿರುವ ಹಿನ್ನೆಲೆ ಚಿಕಿತ್ಸೆಗೆ ಬೈರತಿ ಪರ ವಕೀಲರು ಮನವಿ ಮಾಡಿದ್ರು. ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದು, ಹೃದಯನಾಳಕ್ಕೆ ಸಂಬಂಧಿಸಿದ ಆಂಜಿಯೋಗ್ರಾಮ್ ಪರೀಕ್ಷೆ ನಡೆಸಲಾಗಿತ್ತು. ಇನ್ನೂ ಕೂಡ ಆರೋಗ್ಯದಲ್ಲಿ ಸ್ಟೇಬಲ್ ಅಂತ ತೋರಿಸಿಲ್ಲ. ಇದೇ ಆರೋಗ್ಯ ಸಮಸ್ಯೆ ಮುಂದೆ ಇಟ್ಕೊಂಡು ಬೈರತಿ ಬಸವರಾಜ್ ಬೇಲ್ಗೆ ಅಪ್ಲೈ ಮಾಡಬಹುದು. ಚಿಕಿತ್ಸೆ ಅಗತ್ಯ ಇದೆ ಅಂತ ರಿಪೋರ್ಟ್ ತೋರಿಸಿ ಬೇಲ್ ಕೇಳಬಹುದು. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಚಿಕಿತ್ಸೆ ಅತ್ಯವಶ್ಯಕತೆ ಇದ್ರೆ ಬೇಲ್ ಸಿಗುತ್ತೆ. ಹೀಗಾಗಿ ಸದ್ಯ ಬೈರತಿ ಬಸವರಾಜ್ ಮುಂದೆ ಇರೋದು ಒಂದೇ ಒಂದು ಅಸ್ತ್ರ, ಅದುವೇ ಹೃದಯ ಸಂಬಂಧಿ ಸಮಸ್ಯೆ. ಬೈರತಿ ಮೊಬೈಲ್ ಮೇಲೆ ಸಿಐಡಿ ಕಣ್ಣು. ಇನ್ನು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ವಿಚಾರಣೆ ವೇಳೆ ಬೈರತಿ ಬಸವರಾಜ್ ಸತ್ಯಾಂಶ ಮರೆಮಾಚಿದ್ದಾರೆ. ತನಿಖೆ ವೇಳೆ ದೊರೆತ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕೂಲಂಕುಷ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಳ್ಳಬೇಕಿದೆ. ಕೊಲೆ ಕೃತ್ಯಕ್ಕೂ ಮುನ್ನ ಆರೋಪಿಯ ಚಲನವಲನಗಳ ಬಗ್ಗೆ ಆತನಿಂದಲೇ ಮಾಹಿತಿ ಸಂಗ್ರಹಿಸಬೇಕಾಗಿದೆ. ಆರೋಪಿ ಬೈರತಿ ಬಸವರಾಜರನ್ನ ಬಂಧಿಸಿದ ಸಮಯದಲ್ಲಿ ಅವರು ಬಳಸುತ್ತಿದ್ದ ಮೊಬೈಲ್ಗಳು ಪತ್ತೆಯಾಗಿಲ್ಲ. ಅವುಗಳನ್ನು ವಶಪಡಿಸಿಕೊಳ್ಳುವುದು ಬಾಕಿ ಇದೆ. ಸಾಕ್ಷಿದಾರರನ್ನ ವಿಚಾರಣೆಗೆ ಒಳಪಡಿಸಿ ಆರೋಪಿಯ ಹೇಳಿಕೆಗಳು ಸಮಂಜಸವಾಗಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಾಗಿದೆ. ಆರೋಪಿಯ ಮನೆ ಹಾಗೂ ಗೃಹ ಕಚೇರಿಯಲ್ಲಿ ಶೋಧ ನಡೆಸಿ ಕೃತ್ಯಕ್ಕೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕಿದೆ ಅಂತ ಸಿಐಡಿ ಕಸ್ಟಡಿಗೆ ಕೇಳೋಕೆ ಸಿದ್ಧತೆ ಮಾಡಿಕೊಂಡಿದೆ. ಸದ್ಯ ಬೈರತಿ ಬಸವರಾಜ್ ಅನಾರೋಗ್ಯ ಕಾರಣದಿಂದ ಬೇಲ್ಗೆ ಅರ್ಜಿ ಹಾಕಬಹುದು. ಕೋರ್ಟ್ನಲ್ಲಿ ಅನಾರೋಗ್ಯ ರಿಪೋರ್ಟ್ ನೋಡಿ ಬೇಲ್ ಕೊಟ್ಟರೂ ಕೊಡಬಹುದು. ಹೀಗಾಗಿ ಬೈರತಿ ಹೆಲ್ತ್ ರಿಪೋರ್ಟ್ ತುಂಬಾನೇ ಮುಖ್ಯವಾಗಿದೆ. ಶಾಸಕ ಭೈರತಿ ಹೆಲ್ತ್ ರಿಪೋರ್ಟ್ ಯಾವ ರೀತಿ ರಿಲೀಫ್ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದರೊಂದಿಗೆ ಇವತ್ತಿನ ವಿಶೇಷ ವರದಿ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.